ನಿಮ್ಮಪ್ಪ ತುಂಬಾ ಖುಷಿಯಿಂದ ಹೂ ಅಂದ್ರು ಕಣೋ. ಈ ಮದ್ವೆ ಒಂದ್ ಆಗೋದ್ರೆ ನಿನಗೊಂದ್ ಹೊಸ ಜೀವನ ಸಿಗುತ್ತೆ. ನಿಮ್ಮಪ್ಪನ ಆಸೆನೂ ಈಡೇರ್ದಾಗ ಆಗತ್ತೆ ಕಣೋ. ಸರಿ, ಬೇಗ ಮನೆಗ್ ಬಂದ್ಬಿಡು. ಸರಿ ಅಮ್ಮ. ಕೇಶವಣ್ಣ ಏನಂತ? ಹೋಗೋಣ. ಏನಿದು ಗಿರಿಜಾ, ಬೇಗ ಮನೆಗೆ ಹೋಗೋಣ ಅಂತ ನೀನೇ ಹೇಳಿ ನೀನೇ ತಡ ಮಾಡ್ತಾ ಇದ್ಯಲ್ಲ. ಸಾರಿ, ಹೊರಡೋಣ ಬನ್ನಿ. ಓಂ ಶತಮಾನಂ ಭವತಿ ಶತಪುರುಷೇವೇಂದ್ರಿಯ ಆಯುಷ್ಯವೇಂದ್ರಿಯೇ ಪ್ರತಿಷ್ಠತೆ. ನನಗೂ ಆಶೀರ್ವಾದ ಮಾಡಿ, ನನ್ನ ಮದ್ವೆನೂ ಬೇಗ ಆಗ್ಲಿ ಅಂತ. ಶುಭಮಸ್ತು. ಸಾರಿ, ದಕ್ಷಿಣೆ ಸ್ವಲ್ಪ ಕಮ್ಮಿ ಆಯ್ತು. ಕಮ್ಮಿ ಅಲ್ಲ, ತುಂಬಾನೇ ಆಯ್ತು. ಸಾರಿ ಪ್ರಯತ್ನ, ಲೋ ಬಜೆಟ್ ಮದ್ವೆ ಅದಕ್ಕೆ. ನಮ್ಮ ಅಣ್ಣ ಅಕ್ಕಿಗೆ ಮಗು ಆದ್ಮೇಲೆ ನಾಮಕರಣಕ್ಕೆ ನಿಮ್ಮನ್ನೇ ಕರೆಯೋದು, ಅವಾಗ ಬಜೆಟ್ ಜಾಸ್ತಿ ಕೊಡ್ತೀನಿ. ಓಕೆ ಸರಿ ಸರಿ. ಈಗ ವಧುವರರಿಬ್ರು ದೇವ್ರ ಆಶೀರ್ವಾದನ ಪಡ್ಕೋ ಹೋಗಿ. ಒಳ್ಳೇದಾಗ್ಲಿ. ಅಕ್ಕ, ಎಲ್ಲಾ ಬಳುವಳಿನೂ ಕಾಲ್ ತುಂಬಿಟ್ಟಿವಿ, ತಾವಿನ್ನು ಹೊರಡ್ಬೋದು. ಮೋಹನ, ಅಪ್ಪ ಅಮ್ಮಂಗ್ ನನ್ ಮದ್ವೆ ಆಗಿದೆ ಅಂತ ಗೊತ್ತಾದ್ರೆ ತುಂಬಾ ನೊಂದ್ಕೊಳ್ತಾರೆ ಕಣೋ. ನಿಮ್ ಮನೆಗ್ ಹೋದ್ಮೇಲೆ ಅವ್ರನ್ನ ಸಮಾಧಾನ ಮಾಡು ಆಯ್ತಾ? ನನ್ ಪರಿಸ್ಥಿತಿ ಅವ್ರಿಗೆ ಹೇಳಿ ಅರ್ಥ ಮಾಡ್ಸು ಆಯ್ತಾ? ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಕೋಪ ಕಡಿಮೆ ಆಗುತ್ತೆ. ಒಂದಿನ ನಾನು ಕೇಶವ ಮನೆಗ್ ಬರ್ತೀವಿ. ನನಗ್ ಗೊತ್ತು, ಎಲ್ಲ ಸರಿ ಹೋಗುತ್ತೆ. ಅಕ್ಕ, ನೀನ್ ಆರಾಮಾಗಿ ಹೊರಡು. ಅಪ್ಪಂಗ್ ನಿನ್ ಮೇಲೆ ಎಷ್ಟ್ ದಿನ ಅಂತ ಕೋಪ ಇರುತ್ತೆ? ನಿನ್ ಕಂಡ್ರೆ ಅಪ್ಪಂಗೆ ಪ್ರಾಣ. ನೀನ್ ಆರಾಮಾಗಿ ಏನು ತಲೆ ಕೆಡ್ಸ್ಕೊಳ್ದೆ ಬಾವನ್ ಜೊತೆ ಹೊರಡು. ಮೋಹನ, ಚೆನ್ನಾಗ್ ಓದ್ಕೋಬೇಕು ನೀನು. ಯಾವ್ದೇ ಕಾರಣಕ್ಕೂ ನಂತರ ಅಪ್ಪ ಅಮ್ಮಂಗ್ ನೋವು ಕೊಡ್ಬೇಡ ಆಯ್ತಾ? ಅಪ್ಪ ಅಮ್ಮನ್ ಚೆನ್ನಾಗ್ ನೋಡ್ಕೊಳ್ಳೋ. ಸರಿ ಅಕ್ಕ. ಬಾವಾ, ಅಕ್ಕ ನಿಮ್ ಜೊತೆ ಖುಷಿಯಾಗಿರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀವಿಬ್ರು ಹೊರಡಿ. ಆಲ್ ದ ಬೆಸ್ಟ್ ಇಬ್ರಿಗೂ. ಸರಿ ಸರಿ, ಬನ್ನಿ, ಟೈಮ್ ಆಯ್ತು. ಅಲ್ಲವಾ, ಪ್ರೀತಿಸಿದ ಹುಡುಗಿನ ಮದುವೆ ಏನಾಗಾಯ್ತು. ಈಗ ನಮ್ಮ ಮುಂದೆ ಮಹಾಯುದ್ಧನೇ ಐತೆ ಕಣ. ಕೇಶವಣ್ಣ, ಸಮುದ್ರಕ್ಕೆ ತುಂಕಾಗಿದೆ. ಒಂದ ಈಜ್ಬೇಕು, ಇಲ್ಲ ಮುಳುಗ್ಬೇಕು. ನಾನು ಯಾರನ್ನೂ ಮುಳುಗೋಕ್ ಬಿಡಲ್ಲ. ಬಾ, ಮಹಾಯುದ್ಧಕ್ಕೆ ಇಳಿಯೋಣ.